ನಮಸ್ಕಾರ ಫ್ರೆಂಡ್ಸ್. ಒಂದು ಸೆನ್ಸೇಷನಲ್ ಸ್ಟೋರಿನ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ. ಇಲ್ಲೊಬ್ಬ ಮನುಷ್ಯ ಬರೋಬ್ಬರಿ 4,500 ಕೋಟಿ ರೂಪಾಯಿ ಮೋಸ ಮಾಡಿದ. ಇದು ನಡೆದಿರೋದು ಕರ್ನಾಟಕದಲ್ಲಿ, ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ. ಈ ಜಗತ್ಕಿಲಾಡಿ ಮಾತೆತ್ತಿದರೆ ದೇವರ ಹೆಸರನ್ನ, ಶಿವನ ಹೆಸರನ್ನ ಜಪಿಸುವ ಈ ಮನುಷ್ಯ ಬೇರೆ ಯಾರೂ ಅಲ್ಲ, ಶಿವಾನಂದ್ ನೀಲಣ್ಣನವರು. ಬರೋಬ್ಬರಿ 36% ಬಡ್ಡಿ ಕೊಡ್ತೀನಿ ಅಂತ ಹೇಳಿ 45,000 ಜನರ ಹತ್ರ ಭಾರಿ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ನೀಲಣ್ಣನವರು. ಹಾಗಾದ್ರೆ ನೀಲಣ್ಣನವರು ಮಾಡಿದ ಗೋಲ್ಮಾಲ್ ಏನು? ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಹೇಗೆ ಸಂಗ್ರಹ ಮಾಡ್ದ? ಮುಂದೇನು ಆ ಹಣ ವಾಪಸ್ ಬರುತ್ತಾ ಅಥವಾ ಹೋಗುತ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು. ಗೆಳೆಯರೆ, ಈತ ಶಿವಾನಂದ ನೀಲಣ್ಣನವರು. ಈತ ಬೆಳಗಾವಿಯ ಕಿಂಗ್ ಪಿನ್. ಶಿವಾನಂದ ನೀಲಣ್ಣನವರಂದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಮತ್ತು ಆಸುಪಾಸಿನ ಜಿಲ್ಲೆಗಳಲ್ಲಿ ಮನೆ ಮಾತು. ಯಾಕೆ ಅಂದರೆ ನೀವು ಕೊಡುವ ಹಣಕ್ಕೆ ಬರೋಬ್ಬರಿ 36% ಬಡ್ಡಿ. 1,00,000 ರೂಪಾಯಿ ಕೊಟ್ಟರೆ 36,000 ರೂಪಾಯಿ ಬಡ್ಡಿಯನ್ನು ವಾಪಸ್ ಕೊಡ್ತೀವಿ ಅನ್ನೋದು ಈತನ ಸ್ಲೋಗನ್ನು. ನಿವೃತ್ತ ಸೈನಿಕರು, ಬಿಸ್ನೆಸ್ ಮ್ಯಾನ್ಗಳು, ಮಧ್ಯಮ ವರ್ಗದ ಜನ, ಮತ್ತೆ ಹಣ ಕೂಡಿಟ್ಟಿರುವಂತಹ ಹೆಣ್ಮಕ್ಳು, ಮತ್ತೆ ಬಡ್ಡಿ ದಂಧೆ ಮಾಡುವಂತಹ ಹೆಣ್ಮಕ್ಳು ಎಲ್ಲರೂ ಕೂಡ ಇವರು ಟಾರ್ಗೆಟ್. ಹೀಗೆ 36% ಬಡ್ಡಿಯ ಆಸೆ ಜಿಲ್ಲೆಯಿಂದ ಜಿಲ್ಲೆಗೆ, ಜನರಿಂದ ಜನಕ್ಕೆ ಹಬ್ಬಿದ್ದೇ ತಡ ಬರೋಬ್ಬರಿ 45,000 ಜನ ಈತನ ಶಿವಂ ಎಂಟರ್ಪ್ರೈಸಸ್ ಸಂಸ್ಥೆಯಲ್ಲಿ ಅವರು ಎಂಟ್ರಿ ಆಗ್ತದೆ. ಹಣ ಹುಡ್ತಾರೆ. ಕೆಲವು ದಾಖಲೆ ಇದೆ, ಕೆಲವು ದಾಖಲೆ ಇಲ್ಲ. ಮನೆಯಲ್ಲಿ ಇಟ್ಟಿರುವಂತಹ ಹಣ ತಂದು ಸುರಿತಾರೆ, ದುಡ್ಡು ಸಿಗ್ಬೋದು ಅಂತ. ಕೆಲವರಿಗೆ ದುಡ್ಡು ಕೊಡ್ತಾನೆ, ಮೋಸ್ಟ್ ಇಂಪಾರ್ಟೆಂಟ್, ಕೆಲವರಿಗೆ 36% ಬಡ್ಡಿ ಹಾಕ್ತಾನೆ. ಈ ದುಡ್ಡು ತಗೊಂಡು ಅಲ್ಲಿ ಹಾಕ್ತಾನೆ, ಆ ದುಡ್ಡು ತಗೊಂಡು ಇಲ್ಲಿ ಹಾಕ್ತಾನೆ. ಇದು ದಂಧೆ. ಅಂದ್ರೆ ಅದು ಮನೆ ಮಾತಾಗ್ಬೇಕಲ್ವಾ? 36% ಬಡ್ಡಿ ಕೊಟ್ಟರು ಅನ್ನೋದು ಸುದ್ದಿ ಹಬ್ಬೇಕಲ್ವಾ? ಆ ಸುದ್ದಿ ಹಬ್ಸೋದಕ್ಕೂ ಕೂಡ ಹಣ ಹಾಕ್ತಾನೆ ಶಿವಾನಂದ ನೀಲಣ್ಣನವರು. ಆದರೆ ಈಗ ಪೊಲೀಸರಿಗೆ ಅನುಮಾನ ಬಂದು ಇದೀಗ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ತನಿಖೆಯನ್ನು ಆರಂಭ ಮಾಡಿದಾಗ ದುಡ್ಡಿನ ಬಗ್ಗೆ ಲೆಕ್ಕ ಇಲ್ಲ, ಎಷ್ಟು ತಗೊಂಡ್ರು ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ, ಹಣ ಎಲ್ಲಿಟ್ಟಿದ್ದಾರೆ ಅನ್ನೋದು ಲೆಕ್ಕ ಇಲ್ಲ, ಹಣ ವಾಪಸ್ ಕೊಡ್ತಾರ ಅನ್ನೋದ್ರ ಬಗ್ಗೆನೂ ಲೆಕ್ಕ ಇಲ್ಲ. ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಶಿವಾನಂದ ನೀಲಣ್ಣನವರು, ಶಿವಂ ಎಂಟರ್ಪ್ರೈಸಸ್ ಮಾಲೀಕ. ಹಾಗಾದ್ರೆ ಇವರ ನೇಚರ್ ಹೇಗೆ? ಈತ ಯಾರು? ಅದು ಕೂಡ ಇಂಟ್ರೆಸ್ಟಿಂಗ್. ಮೊದಲು ಯಾವಾಗಲೂ ಐಸ್ ಕ್ರೀಮ್ ಮಾಡ್ತಾ ಇದ್ದಂತೆ ಮನುಷ್ಯ. ಅದು ಹೇಗೆ ಬೆಳೆದ್ನೋ? 4,500 ಕೋಟಿ ರೂಪಾಯಿ ಕಣ್ರಿ. ರುದ್ರಾಕ್ಷಿ ಮಾಲೆ ಹಾಕೋತಾನೆ, ಶಿವನ ಜಪ ಮಾಡ್ತಿರ್ತಾನೆ. ಶಿವ ನೋಡ್ತಾನೆ, ಒಳ್ಳೇದಾದ್ರೆ ಒಳ್ಳೇದಾಗ್ಲಿ, ಕೆಟ್ಟದಾದ್ರೆ ಕೆಟ್ಟದಾಗ್ಲಿ, ಎಲ್ಲ ಶಿವನಿಚ್ಛೆ, ಶಿವನಿಗೆ ಬಿಟ್ಟಿದ್ದು. ಹೀಗೆ ಸಂತನ ತರ, ಸನ್ಯಾಸಿ ತರ, ಆಧ್ಯಾತ್ಮಿಕ ವ್ಯಕ್ತಿಯ ತರ ಮಾತಾಡ್ತಾನೆ. ಅದನ್ನು ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಏನಲ್ಲ, ಓಂ ನಮಃ ಶಿವ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿ ಖುಷಿಯಾಗಿ ನಗರಾಗ್ತಾ ಜೀವನ ಮಾಡಲಿ. ನಿಮ್ಮ ಮೇಲೆ 4,000 ಕೋಟಿ ರೂಪಾಯಿ ಮಾಡಿದ್ರೆ ಅಂತ ಹೇಳಿದ್ರು. ಅದು ಸತ್ಯನೋ ಸುಳ್ಳು ನಡೆದು ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. ಇಂಥ ಮನುಷ್ಯ ಒಂದೊಂದ್ಸರಿ ಕೆರಳ್ತಾನೆ. ನನ್ನ ಹತ್ರ 15,000 ಬಂದೂಕ ಇದೆ, ನಾನು CM ಆಗೋದು ಈಸಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ದೇವರು ನನ್ನನ್ನು ಕಳಿಸಿದ್ದಾನೆ, ನನ್ನನ್ನು ಎದುರಾಕೊಂಡವ್ರ ಕತೆ ಅಷ್ಟೇ ಅಂತ ಚಮಕ್ ಕೊಡ್ತಾನೆ. ಅಂದ್ರೆ 100 ಕಾರ್ಯಕ್ರಮಗಳಿಗೆ ಹಣ ಕೊಟ್ಟಿದ್ದಾನೆ, ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಹಣ ದಾನ ಮಾಡಿದ್ದಾನೆ. ಯಾರಾದರೂ ಕಷ್ಟ ಸಹಾಯ ಅಂತ ಬಂದವರಿಗೆ 1 ಲಕ್ಷ, 2 ಲಕ್ಷ, ಮನಸ್ಸೋ ಇಚ್ಛೆ ಧಾರಾಳವಾಗಿ ಹಣ ಕೊಡ್ತಾನೆ. ಅವನ ಈ ನೇಚರು ಹಳ್ಳಿಗಳಲ್ಲಿ ಜನಪ್ರಿಯ ಆಗಿದೆ. ಮಹಾನ್ ದಾನಿ, ಕೊಡುಗೈ ಬಂತ. ಯಾರಾದರೂ ಕಷ್ಟ ಅಂತ ಹೋದ್ರೆ ಅವತ್ತ ಕೊಡುವಂತಹ ಹಣ ಇದೆಯಲ್ಲ, ಆ ಹಣದಿಂದ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಒಳ್ಳೆ ಮನುಷ್ಯ ಅನ್ನುವ ಇಮೇಜ್. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ತುಂಬಾ ಜಾಣತನದ
ಕ್ಯಾಲ್ಕುಲೇಟಿವ್ ತನ್ನ ಜನಪ್ರಿಯತೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹಣ ಖರ್ಚು, ತಾನು 36% ಬಡ್ಡಿ ಹೇಳಿದಂತೆ ನಡ್ಕೋತೀನಿ ಅಂತ ಒಂದಷ್ಟು ಜನಕ್ಕೆ ಹಾಕಿ ಅದು ಪಾಪ್ಯುಲರ್ ಆಗುವಂತೆ ಬಾಯಿಂದ ಬಾಯಿಗೆ ಹರಡುವಂತೆ ಅದೊಂದು ಸ್ಟ್ರಾಟಜಿ. ಮತ್ತೆ ನಿವೃತ್ತ ಸೈನಿಕರು ಮತ್ತೆ ನಿವೃತ್ತರು ಹಣ ಹೂಡಬೇಕು ಅನ್ನೋರು ಇರ್ತಾರೆ, ಅವ್ರು ಬ್ಯಾಂಕಲ್ಲಿ ಇಟ್ಟರೆ 8% 7% ದುಡ್ಡಿ ಬರುತ್ತೆ, ಆದರೆ 36% ಕೊಟ್ಟರೆ. ಹೀಗಾಗಿ ಅವರ ಎಮೋಷನನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳುವಂತಹ ಮನುಷ್ಯ. ಇದೀಗ ಬೀದರ್ ಜಿಲ್ಲಾಧಿಕಾರಿನೇ ತನಿಖೆ ಉಸ್ತುವಾರಿ ಕೈಗೊಂಡಿದ್ದಾರೆ, ಬೀದರ್ ಉಪವಿಭಾಗಾಧಿಕಾರಿ ತನಿಖೆ ನಡೆಸ್ತಿದ್ದಾರೆ, ಬೆಂಗಳೂರಿಂದ CID ಟೀಮ್ ಬೆಳಗಾವಿ ಬಂದು ಕೂತಿದೆ. ಆತನ ಮನೆಗೆ ಹೋಗಿ ದಾಳಿ ನಡೆಸಿ ದಾಖಲೆಗಳನ್ನೆಲ್ಲ ವಶಪಡಿಸಿಕೊಂಡು ಅವನ್ನ ಕರ್ಕೊಂಬಂದು ಬೆಳಗಾವಿ ಪೊಲೀಸ್ ಸ್ಟೇಷನ್ನಲ್ಲಿ DC ಮತ್ತು ಪೊಲೀಸ್ ಕಮಿಷನರ್ ಕೂರಿಸ್ಕೊಂಡಿದ್ದಾರೆ. ತನಿಖೆ ನಡೆದಿದೆ. ನೋಡೋದಕ್ಕೆ ಸಿನಿಮಾ ಹೀರೋ ಶೈಲಿನಲ್ಲಿ ಮಾತಾಡುವ ನೀಲಣ್ಣನವರ ಗತಿ ಏನಾಗುತ್ತೋ. ಇವೆಲ್ಲಕ್ಕಿಂತ ಮುಖ್ಯವಾಗಿ 45,000 ಜನರ 4,500 ಕೋಟಿ ಎಲ್ಲಿ ಹೋಯ್ತೋ, ಏನಾಗುತ್ತೋ, ವಾಪಸ್ ಬರುತ್ತೋ, ಇದೊಂದು $1 ಮಿಲಿಯನ್ ಪ್ರಶ್ನೆ.